ಜೈ ಭೀಮ್. ಅಲ್ಲಿ ಕೆಳಗಿನವರೆಲ್ಲ ಜೋರಾಗಿ ಹೇಳ್ಬೇಕು, ಜೈ ಜೈ ಭೀಮ್ ಅಂತ ಹೇಳ್ಬೇಕು. ಜೈ ಭೀಮ್, ಜೈ ಭೀಮ್. ಶ್ರೀ ಸಮಗಾರ ಹರಳಯ್ಯ ಸಮಾಜ ಸುಧಾರಣಾ ಸಮಿತಿ ಆನಂದನಗರದಿಂದ ಆಯೋಜನೆ ಆಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಮಹೇಶ್ ತೆಂಗಿನಕಾಯಿ ಅವರೇ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರು, ಈ ಭಾಗದ ಕಾರ್ಪೊರೇಟರ್ ಆಗಿರುವಂತಹ ಇಮ್ರಾನ್ ಎಲಿಗಾರ್ ಅವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಾಗರಾಜ್ ಗೌರಿ ಅವರೇ, ವಿಎಕೆ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಕಾಟ್ವೆ ಅವರೇ, ಮಹೇಶ್ ಚಂದ್ರಗಿ ಅವರೇ, ಮಹೇಶ್ ಘಾಟ್ಗೆ ಅವರೇ, ವೇದಿಕೆಯಲ್ಲಿರುವಂತಹ ಪ್ರಭು ನವಲ್ಗುಂದ್ಮಠ್ ಅವರೇ, ಅಣ್ಣಪ್ಪ ಗೋಕಾಕ್ ಅವರೇ, ಈ ಕಾರ್ಯಕ್ರಮದ ಆಯೋಜಕರು, ಈ ಭಾಗ ಎಲ್ಲ ಮಂಜುನಾಥ್ ಶಿರಹಟ್ಟಿ ಅವರೇ, ಎಲ್ಲ ಆತ್ಮೀಯ ಮಿತ್ರರೇ, ಶ್ರದ್ಧೆಯ ತಾಯಂದಿರೇ, ಪ್ರತಿ ವರ್ಷವೂ ಕೂಡ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಹಲವಾರು ವಿಧಾಯಕ ಕಾರ್ಯಕ್ರಮಗಳಿಂದ ಇಲ್ಲಿ ಆಚರಣೆ ಮಾಡ್ತೀವಿ. ನಾವು ಕಳೆದ ಬಾರಿ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದೆ, ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುವುದರ ಜೊತೆಗೆ ಅಂಬೇಡ್ಕರ್ ಅವರ ಜೀವನದ ಘಟನೆಗಳನ್ನ, ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅಂತ. ಅಂಬೇಡ್ಕರ್ ಅವರು ಒಂದ್ಸರಿ ಯೋಚನೆ ಮಾಡಬೇಕು, ಅಂಬೇಡ್ಕರ್ ಇದ್ದಿದ್ದಿಲ್ಲ ಅಂದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನಾವು ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಅನುಭವಿಸಲಾರದಷ್ಟು ಕಷ್ಟಗಳನ್ನ, ಅನ್ಯಾಯಗಳನ್ನ, ಅಪಮಾನಗಳನ್ನ ಅನುಭವಿಸಿದ ನಂತರವೂ ಕೂಡ ಭಾರತಕ್ಕೆ ವಿರೋಧನಾಗದೆ, ಭಾರತದ ಬಗ್ಗೆ ವಿರೋಧಿ ಯೋಚನೆ ಮಾಡದೆ ಒಬ್ಬ ಭಾರತೀಯನಾಗಿ ತನ್ನ ಜೀವನವನ್ನ ಕೊಟ್ಟಂತಹ ಯಾವುದಾದ್ರೂ ಅಪರೂಪದ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವೆಲ್ಲ ಎದೆ ತಟ್ಟಿ ಅಭಿಮಾನದಿಂದ ಹೇಳಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿರುವಂತಹ ನೋವುಗಳನ್ನ ಅವರು ತಮ್ಮ ಜೀವನದಲ್ಲಿ ಹೇಳಿದ ಮೇಲೆ ಕೊನೆಗೆ ಹೇಳ್ತಾರೆ, ನಾನು ಒಬ್ಬ ಹಿಂದೂವಾಗಿ ಹುಟ್ಟೀನಿ, ಆದ್ರೆ ನಾನು ಹಿಂದೂ ಆಗಿ ಸಾಯುವುದಿಲ್ಲ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅವರು ಹೇಳಿದ ಮೇಲೆ ಈ ಜಗತ್ತಿನ ಬೇರೆ ಬೇರೆ ಮತಗಳು, ಇಸ್ಲಾಂ ಧರ್ಮದವರು ಅಂಬೇಡ್ಕರ್ ಅವ್ರಿಗೆ ಬಂದು ಹೇಳ್ತಾರೆ, ನಿಮಗೆ ಇಷ್ಟು ದುಡ್ಡನ್ನ ಕೊಡ್ತೀವಿ, ನಿಮಗೆ ಮಂತ್ರಿಯನ್ನ ಮಾಡ್ತೀವಿ, ನಿಮಗೆ ಕಾರ್ಪೊರೇಟ್, ನಿಮಗೆ MP ಮಾಡ್ತೀವಿ, ನೀವು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ರಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಒಪ್ಕೊಳ್ಳೋದಿಲ್ಲ. ಕ್ರಿಶ್ಚಿಯನ್ ಧರ್ಮದವ್ರು ಬಂದು ಹೇಳ್ತಾರೆ, ನಿಮಗೆ ಬೇರೆ ಬೇರೆ ಸವಲತ್ತುಗಳನ್ನ ಕೊಡ್ತೀವಿ, ನಿಮ್ಮ ಕುಟುಂಬಕ್ಕೆ ಸವಲತ್ತುಗಳನ್ನ ಕೊಡ್ತೀವಿ, ನೀವು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರೆ. ಆದರೆ ಅಂಬೇಡ್ಕರ್ ಅವರು ಹೇಳಿದ 25 ವರ್ಷಗಳವರೆಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಂಗಿಲ್ಲ. ನಿರ್ಧಾರ ತೆಗೆದುಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಯಾವ ಧರ್ಮ ಮತ್ತು ಸಮಾಜದಿಂದ ಭಾರತಕ್ಕೆ ಅನ್ಯಾಯ ಆಗೋದಿಲ್ವೋ ಆ ಧರ್ಮ ಮತ್ತು ಸಮಾಜವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಬೌದ್ಧ ಧರ್ಮವನ್ನ ಅಂಬೇಡ್ಕರ್ ಸ್ವೀಕಾರ ಮಾಡ್ತಾರೆ. ಅವ್ರಿಗೆ ಕ್ರಿಶ್ಚಿಯನ್ ಧರ್ಮದವರು ಅವಕಾಶ ಅವ್ರಿಗೆ ಆಫರ್ ಮಾಡಿದಾಗ ಹೇಳ್ತಾರೆ, ನಾನು ಪಾಪಿ ಅಲ್ಲ, ನಾನು ಹುಟ್ಟಿರುವುದು ಪುಣ್ಯ ಭೂಮಿಯಲ್ಲಿ, ನಾನು ಹುಟ್ಟಿರುವುದು ಭಾರತದಲ್ಲಿ, ಭಾರತ ಇದೊಂದು ಪುಣ್ಯ ಭೂಮಿ, ನೀವು ನಂಬಿರುವುದು ಈ ದೇಶದಲ್ಲಿರುವಂತ ಎಲ್ಲರೂ ಕೂಡ ಪಾಪಿಗಳು, ಪಾಪಿಗಳನ್ನ ಪುಣ್ಯವಂತರಾಗಿ ಮಾಡ್ತಿರುವಂತ ಏನ್ ನಿಮ್ ನಂಬಿಕೆ ಇದೆ, ಆ ನಂಬಿಕೆಗೆ ನನ್ನ ವಿರೋಧ ಇದೆ, ಹೀಗಾಗಿ ನಾನು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕಾರ ಮಾಡುದಿಲ್ಲ ಅಂತ ಮುಖಕ್ಕೆ ಹೊಡೆಯುವಂಗೆ ಹೇಳ್ತಾರೆ. ಅಂಬೇಡ್ಕರ್ ರಾಷ್ಟ್ರೀಯವಾದ ಯಾವ ರೀತಿ ಇತ್ತು, ವಿಧಿ 370 ದೇಶಕ್ಕೆ 70 ಅಂತ ನಾವೆಲ್ಲ ಕೂಡ ಹೋರಾಟ ಮಾಡಿದ್ವಿ. 370 ವಿಧಿ ಅಂದ್ರೆ ಕಾಶ್ಮೀರದ ಅಲ್ಲಿರುವಂತಹ ವ್ಯಕ್ತಿಗೆ ವಿಶೇಷ ಪ್ರಾಧಾನ್ಯತೆಯನ್ನು ಕೊಡೋದು. ಕಾಶ್ಮೀರದ ಜನ ಭಾರತ ಎಲ್ಲಿ ಬೇಕಲ್ಲಿ ಆಸ್ತಿ ಖರೀದಿ ಮಾಡಬಹುದು, ಆದರೆ ಭಾರತದ ಜನ ಇರುವಂತಹ ವ್ಯಕ್ತಿಗಳು ಕಾಶ್ಮೀರದಲ್ಲಿ ಹೋಗಿ ಆಸ್ತಿ ಖರೀದಿ ಮಾಡೋಂಗಿಲ್ಲ, ಅಲ್ಲಿ ಹೋಗ್ಬೇಕಂದ್ರೆ ಪರ್ಮಿಟ್ ತಗೋಬೇಕು ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದ್ದು 370ನೇ ವಿಧಿ. ಆ 370ನೇ ವಿಧಿಯನ್ನ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡಿದರು. ಅವರು ಇವತ್ತಿನ ಒಮರ್ ಅಬ್ದುಲ್ಲಾ ಅವರ ಅಜ್ಜ ಶೇಖ್ ಅಬ್ದುಲ್ಲಾ ಹೇಳ್ತಾರೆ, ಈ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಡ್ಲಿಕ್ಕೆ ನನ್ನ ವಿರೋಧ ಇದೆ. ಆದರೆ ಪರಿಣಾಮಕಾರಿ ಮನಸ್ಥಿತಿ ಇರುವಂತಹ, ವಿಘಟನಕಾರಿ ಮನಸ್ಥಿತಿ ಇರುವಂತಹ ಅವತ್ತಿನ ಕಾಂಗ್ರೆಸ್ ನಾಯಕರು ಅವರ 370ನೇ ವಿಧಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಒಂದು ಸಣ್ಣ ತಿದ್ದುಪಡಿ ಬರಲಿಕ್ಕೆ ಅವಕಾಶ ಮಾಡುವಂತ ಬರೆದಿರ್ತಾರೆ. 370ನೇ ವಿಧಿ ಅದೊಂದು ಟೆಂಪ್ರರಿ, ತಾತ್ಪೂರ್ತಿಕ ಅಂತ ಬರೀತಾರೆ. ಅದರ ಪರಿಣಾಮವಾಗಿ ಮೊನ್ನೆ 2019ನೇ ಇಸ್ವಿ ಒಳಗೆ
370ನೇ ವಿಧಿಯನ್ನು ರದ್ದು ಮಾಡಿ ಕಾಶ್ಮೀರದ ಜನತೆಗೆ ನೆಮ್ಮದಿಯಿಂದ ಬದುಕುವಂತ ಅವಕಾಶ ಮಾಡಿಕೊಡ್ಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಅವತ್ತಿನ ಸಂವಿಧಾನ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವೆಲ್ಲರೂ ಕೂಡ ಎದೆ ತಟ್ಟಿ ಹೆಮ್ಮೆ ಪಡ್ಕೋಬೇಕಾಗಿದೆ. ಸಂವಿಧಾನ ಸಮರ್ಪಣೆ ದಿನ ಅಂಬೇಡ್ಕರ್ ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ಈ ಸಮಾಜ ಜಾತಿಗಳಲ್ಲಿ ಒಡೆದು ಹೋಗ್ತಾ ಇದೆ. ಈ ರೀತಿ ಸಮಾಜ ಜಾತಿಗಳಲ್ಲಿ ಒಡೆದು ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಪಡೆಯುವಂತಹ ಸ್ವಾತಂತ್ರ್ಯವನ್ನ ನಾವು ಪಡೆದಿರುವಂತಹ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ ಆಗ್ತದೆ ಅಂತ ಅಂಬೇಡ್ಕರ್ ಅವತ್ತೇ ಹೇಳಿದ್ರು. ಅವ್ರು ಇನ್ನೊಂದು ಮಾತು ಹೇಳಿದ್ರು, ಯಾವುದೇ ವ್ಯಕ್ತಿಯನ್ನು ಅತಿಶಯವಾಗಿ ವೈಭವೀಕರಿಸಬಾರದು. ಇವತ್ತೇ ರಾಜಕಾರಣದ ಆಗ್ತಾ ಇದೆ, ನಾವು ನೋಡ್ತೀವಿ. ವ್ಯಕ್ತಿಗಳನ್ನು ಅತಿಯಾಗಿ ವಿಜೃಂಭಿಸ್ತೀವಿ, ವ್ಯಕ್ತಿಗಳನ್ನು ಅತಿಯಾಗಿ ಪೂಜಿಸ್ತೀವಿ, ಅವರ ಜಾತಿಯನ್ನು ವಿಜೃಂಭಿಸ್ತೀವಿ. ಇದನ್ನ ಅಂಬೇಡ್ಕರ್ ಅವತ್ತನೇ ವಿರೋಧ ಮಾಡಿದ್ರು. ಈಗ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವುದಂದ್ರೆ ಅಂಬೇಡ್ಕರ್ ಎದಕ್ಕೋಸ್ಕರ ಈ ಸಮಾಜದೊಳಗೆ ಈ ದೇಶದೊಳಗೆ ಬದುಕಿದ್ರು ಆ ರೀತಿ ಬದುಕುವಂತಹ, ಆ ರೀತಿ ಒಳ್ಳೆಯ ಗುಣಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅಂಬೇಡ್ಕರ್ ಅಸಮಾನತೆ ಅದರ ವಿರುದ್ಧ ಹೋರಾಟ ಮಾಡಿದರು. ಸಮಾಜಕ್ಕೋಸ್ಕರ, ಸಮಾಜ ನಿರ್ಮಾಣಕ್ಕೋಸ್ಕರ ತಮ್ಮ ಪ್ರಾಣವನ್ನ, ತಮ್ಮ ಸಮಾಜವನ್ನ ಮೇಲೆತ್ತುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತು ನಾವೆಲ್ಲ ಕೂಡ ಅಂಬೇಡ್ಕರ್ ಅವರು ಮಾಡಿದ ಕೆಲಸದ ಪರಿಣಾಮವಾಗಿ ಭಾರತದ ಬಹಳಷ್ಟು ಭಾಗಗಳಲ್ಲಿ ಅಸ್ಪೃಶ್ಯತೆ ಅನ್ನೋದನ್ನು ನಾವು ತೆಗೆದುಹಾಕಿವಿ. ನಾವೊಂದು ಹಾಡು ಹೇಳ್ತೀವಿ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ಸರಿ ಅಂತ ಹೇಳ್ತೀವಿ. ನಾವು ಮಂಗಳನ ಅಂಗಳಕ್ಕೋಗಿ ಉಪಗ್ರಹನ ಹಾರಿಸುವಂತಹ ಇಂತಹ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯ ಜಾತಿಯನ್ನು ನೋಡಿ ಅವನು ದೂರ ಇರುವಂತಹ ಪರಿಸ್ಥಿತಿ ಈ ದೇಶದಲ್ಲಿ ಬರಬಾರದು ಅನ್ನುವಂತಹ ಅಂಬೇಡ್ಕರ್ ಏನು ಕಲ್ಪನೆ ಇದೆ ಅದನ್ನು ಸಾಕಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಆವಾಗ ಮಾತ್ರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಬರ್ತದೆ. ನಾವೆಲ್ಲರೂ ಕೂಡ ಅಂಬೇಡ್ಕರ್ ಆಗೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರಗಳು. ಜೈ ಭೀಮ್. ಜೋರಾಗಿ ಹೇಳ್ಬೇಕೆಲ್ಲರೂ ಕೂಡ ಜೈ ಜೈ ಭೀಮ್ ಅಂತ. ಜೈ ಭೀಮ್, ಜೈ ಭೀಮ್.